ಬಾಗಲಕೋಟೆಯ ಬೀಳಗಿ ಪಟ್ಟಣದಲ್ಲಿ ಬಿಜೆಪಿಯ ವಿಜಯ ಸಂಕಲ್ಪ ಯಾತ್ರೆಗೆ ಬಂದಂತ ಕಾರ್ಯಕರ್ತರು ಕಟೌಟ್ಗಾಗಿ ಕಿತ್ತಾಡಿಕೊಂಡಿದ್ದಾರೆ. ನಗರದಲ್ಲಿ ಹಾಕಿದ್ದಂತ ಬಿಜೆಪಿ ನಾಯಕರ ಕಟೌಟ್ ಕಿತ್ತುಕೊಳ್ಳುವುದಕ್ಕೆ ಮುಗಿಬಿದ್ದರು. ಇನ್ನು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಲ್ಲಿ ನಡೆದಂತ ಪ್ರಜಾಧ್ವನಿ ಸಮಾವೇಶದ ವೇಳೆ ಕೈ ಕಾರ್ಯಕರ್ತರು ಟಿ ಶರ್ಟ್ಗಾಗಿ ಮುಗಿಬಿದ್ದಿದ್ದಾರೆ. ಕೆಬಿ ಕೋಳಿವಾಡ ಹಾಗೂ ಪ್ರವೀಣ್ ಕನ್ನೂರರ ಭಾವಚಿತ್ರ ಇರುವಂತ ಟಿ ಶರ್ಟ್ಗಾಗಿ ನೂಕಾಟ ತಳ್ಳಾಟ ಏರ್ಪಟ್ಟಿತ್ತು. ಎಸ್ಟಿ ಸಮುದಾಯದ ಮತಗಳ ಮೇಲೆ ಕಣ್ಣು ಹಾಕಿರುವಂತಹ ಕಮಲ ನಾಯಕರು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಯಮಕನಮರಡಿ ಮತಕ್ಷೇತ್ರದಲ್ಲಿ ಬಿಜೆಪಿ ಎಸ್ಟಿ ಸಮಾವೇಶ ನಡೆಸಿದೆ. ವೇಳೆ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರ, ಶಾಸಕ ರಾಜುಗೌಡ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದಂಥ ಬಿವೈ ವಿಜಯೇಂದ್ರ, ಇನ್ನು ಮುಂದಿನ ಬಾರಿ ಅಧಿಕಾರಕ್ಕೆ ಬರುವಂತ ಪಕ್ಷವಾದ್ರಿಂದ ಸಹಜವಾಗಿ ಪಕ್ಷದಲ್ಲಿ ಪೈಪೋಟಿ ಇದೆ. ಪಕ್ಷದಲ್ಲಿರುವಂತ ಎಲ್ಲಾ ಗೊಂದಲವನ್ನ ಹಿರಿಯರು ಬಗೆಹರಿಸುತ್ತಾರೆ ಅಂತ ಹೇಳಿದರು. ಮಂಡ್ಯದಲ್ಲಿ ಉರಿಗೌಡ ಹಾಗೂ ನಂಜೇಗೌಡ ಮಹಾದ್ವಾರ ದಂಗಲ್ ಜೋರಾಗಿದೆ. ಈ ಬಗ್ಗೆ ಮಾತನಾಡಿರುವಂಥ ಸಿಟಿ ರವಿ, ಮಹಾದ್ವಾರ ತೆರವು ಅಕ್ಷಮ್ಯ ಅಪರಾಧ, ದ್ವಾರ ಹಾಕಿದ್ದು ಸರಿ ಇದೆ, ತೆರವು ಮಾಡಿದ್ದು ಯಾಕೆ ಅಂತ ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ಶಾಶ್ವತ ದ್ವಾರ ನಿರ್ಮಿಸ್ತೇವೆ ಅಂತ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಹೇಳಿಕೆಯನ್ನು ಕೊಟ್ಟರು. ಈ ನಡುವೆ ಉರಿಗೌಡ ಹಾಗೂ ನಂಜೇಗೌಡರ ಹೆಸರಿನ ಮೂಲಕ ಸಮುದಾಯಕ್ಕೆ ಅಪಮಾನ ಮಾಡ್ತಾ ಇದ್ದಾರೆ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಸಚಿವ ವಿ ಸೋಮಣ್ಣ ಬಿಜೆಪಿಗೆ ಗುಡ್ ಬೈ ಹೇಳಿ ಕಾಂಗ್ರೆಸ್ ಸೇರ್ತಾರೆ ಎನ್ನುವಂಥ ವದಂತಿಗಳು ಕೇಳಿ ಬರ್ತಾ ಇರುವಂಥ ಹೊತ್ತಲ್ಲೇ ಮೊನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಮಾರಂಭದಲ್ಲಿ ಸೋಮಣ್ಣ ಭಾಗವಹಿಸಿದರು. ಹುಬ್ಬಳ್ಳಿಯ ಹೋಟೆಲ್ನಲ್ಲಿ ವಿ ಸೋಮಣ್ಣ ಜೊತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಸಿಎಂ ನೇತೃತ್ವದಲ್ಲಿ ಸಂಧಾನ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಇದೇ ವಿಷಯವಾಗಿ ಮಾತನಾಡಿದಂಥ ಸೋಮಣ್ಣ, ನಾನು ಕಾಂಗ್ರೆಸ್ ಸೇರ್ತೀನಿ ಅಂತ ಹೇಳಿದ್ನ, ನಾನು ಬದ್ಧತೆಯನ್ನು ಕಾಪಾಡಿಕೊಂಡು ಬಂದಿದ್ದೇನೆ ಅಂತ ಹೇಳಿದ್ರು. ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ನಿನ್ನೆ ಮಂಗಳೂರಿನಲ್ಲಿ ಭಾಷಣ ಮಾಡ್ತಾ ಇದ್ದಂಥ ವೇಳೆ ಆಜಾನ್ ಕೂಗಿದ್ದಕ್ಕೆ ಕಿಡಿಕಾರಿದ್ರು. ನನಗೆ ಎಲ್ಲಿ ಹೋಗಿದ್ರು ಕೂಡ ಇದೊಂದು ತಲೆನೋವು ತಪ್ಪಲ್ಲ, ಮೈಕ್ನಲ್ಲಿ ಕೂಗಿದ್ರೆ ಮಾತ್ರನ ಅಲ್ಲಾಗೆ ಕೇಳಿಸೋದು ಅಂತ ವಿವಾದಿತ ಮಾತುಗಳನ್ನಾಡಿದ್ರು. ಈಶ್ವರಪ್ಪನವರ ಮತ್ತೊಂದು ವಿಡಿಯೋ ವೈರಲ್ ಆಗಿದೆ. ಶಿವಮೊಗ್ಗದ ಮುಸಲ್ಮಾನರು ಗಲಾಟೆ ಮಾಡೋರಲ್ಲ, ಹಿಂದೂಗಳನ್ನ ಕೆಲ ತಲಹರಟೆಗಳಿದ್ದಾರೆ ಅನ್ನೋ ಮೂಲಕ ಹೊಸ ವಿವಾದವನ್ನು ಹೊತ್ತಿಸಿದ್ದಾರೆ. ಶಿವಮೊಗ್ಗದಲ್ಲಿರಂತ ಮುಸಲ್ಮಾನರು ಗಲಾಟೆ ಮಾಡೋರಲ್ಲ, ನನಗೆ 100% ಗೊತ್ತು. ಆದರೆ ಹಿಂದೂಗಳಲ್ಲೂ ಕೂಡ ಕೆಲವು ತಲೆಹರಟೆಗಳಿದ್ದಾರೆ, ನಾನಿಲ್ಲ ಅನ್ನಲ್ಲ. ಮುಸಲ್ಮಾನರಲ್ಲೂ ಕೂಡ ತಲೆಹರಟೆಗಳಿದ್ದಾರೆ. ಆದರೆ ಏನು ಪ್ರಶ್ನೆ, ಹಿಂದೂಗಳಲ್ಲಂತ ಮುಸಲ್ಮಾನರು ತಲೆಹರಟೆ ಮಾಡೋದು, ಮುಸಲ್ಮಾನರಲ್ಲೂ ಇರೋಂಥ ತಲೆಹರಟೆ ಕೆಲಸ ಮಾಡಿದ್ದು, ಅಲ್ಲಿಂದ ಗಲಾಟೆಗಳು ಶುರುವಾಯಿತು. ರಾಜ್ಯ ವಿಧಾನಸಭಾ ಚುನಾವಣಾ ಕಾವು ದಿನೇ ದಿನೇ ಜೋರಾಗ್ತಾ ಇದ್ದಂತೆ ರಾಜ್ಯದಲ್ಲಿ ನೆಲೆ ಕಂಡುಕೊಳ್ಳುವುದಕ್ಕೆ ಇಲ್ಲಿ ಸಾಕಷ್ಟು ಸರ್ಕಸನ್ನು ಮಾಡ್ತಾ ಇದೆ. ರಾಮನಗರದಲ್ಲಿ ಮಾತನಾಡಿದಂಥ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು, ರಾಮನಗರ ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರಕ್ಕೆ ಸಂಭಾವ್ಯ ಅಭ್ಯರ್ಥಿಗಳ ಆಯ್ಕೆ ಮಾಡಲಾಗಿದೆ. ಕೇಜ್ರಿವಾಲ್ರನ್ನ ರಾಮನಗರಕ್ಕೆ ಕರೆತಂದು ಸಮಾವೇಶ ಮಾಡ್ತೇವೆ. ಸದ್ಯ ರಾಮನಗರದಲ್ಲಿ ಡಿಕೆಶಿ ಹಾಗೂ HDK ಪ್ರಾಬಲ್ಯವಿದೆ. ಕಾಲಕ್ರಮೇಣ ಎಲ್ಲವೂ ಸಹ ಸರಿ ಹೋಗುತ್ತೆ. ದೆಹಲಿಯಲ್ಲೂ ಮೊದಲು ಹೀಗೆ ಇತ್ತು, ಈಗ ಬದಲಾಗಿಲ್ವಾ ಅಂತ ಹೇಳಿದ್ರು. ಹಾವೇರಿ ಜಿಲ್ಲೆಯ ಸವಣೂರು ಪುರಸಭೆಯಲ್ಲಿ ರೈತನ ಮನೆ ಖಾತೆ ಬದಲಾವಣೆ ಮಾಡಿ ಕೊಡೋದಕ್ಕೆ 25,000 ಲಂಚ ಕೇಳಿದ ಅಧಿಕಾರಿಗಳಿಗೆ ನಡುಕ ಶುರುವಾಗಿದೆ. ದುಡ್ಡು ಕೊಡಲಿಕ್ಕೆ ಆಗದ ರೈತ ತನ್ನ ಬಳಿ ಇದ್ದಂಥ ಹೋರಿಯನ್ನು ಕೊಡ್ಲಿಕ್ಕೆ ಹೋಗಿದ್ದ. ಈ ಬಗ್ಗೆ ನ್ಯೂಸ್ 18 ನಿರಂತರ ವರದಿ ಪ್ರಸಾರ ಮಾಡಿತ್ತು. ಇದರಿಂದ ಅಲರ್ಟ್ ಆದಂಥ ಲೋಕಾಯುಕ್ತ ಡಿವೈಎಸ್ಪಿ ಚಂದ್ರಶೇಖರ್ ನೇತೃತ್ವದ ಟೀಮ್ ಪುರಸಭೆ ಮುಖ್ಯಾಧಿಕಾರಿ ರೇಣುಕಾ ದೇಸಾಯಿ ವಿಚಾರಣೆ ನಡೆಸಿದೆ. ಘಟನೆಯ ಸಂಬಂಧ ಈಗಾಗಲೇ 3 ಬಿಲ್ ಕಲೆಕ್ಟರ್ ಹಾಗೂ RO ಮತ್ತು RI ನೋಟಿಸ್ ನೀಡಿದ್ದಾರೆ. ಬೆಂಗಳೂರಿನ ಬೈಯಪ್ಪನಹಳ್ಳಿ ರೈಲ್ವೆ ಸ್ಟೇಷನ್ನ ಡ್ರಮ್ನಲ್ಲಿ ಮಹಿಳೆಯ ಶವ ಪತ್ತೆಯಾಗಿದೆ. ರೈಲ್ವೆ ನಿಲ್ದಾಣಕ್ಕೆ ಶವ ತಂದಿಟ್ಟು ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಸುಮಾರು 31ರಿಂದ 35 ವರ್ಷ ಆಸುಪಾಸಿನ ವಯಸ್ಸಿನ ಮಹಿಳೆ ಶವ ಪತ್ತೆಯಾಗಿದ್ದು, ರೈಲ್ವೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಇನ್ನು ಆಟೋದಲ್ಲಿ ಬಂದಂಥ 3 ಆರೋಪಿಗಳು ಶವವನ್ನು ತಂದಿಟ್ಟಿರುವಂಥ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಘಟನಾ ಸ್ಥಳಕ್ಕೆ ರೈಲ್ವೆ SP ಸೌಮ್ಯಲತಾ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ದಾರೆ.